ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷ್ವೀಸ್ ಕಿಚನ್. ಇವತ್ತು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮ್ಯಾಂಗೋಯಿಂದ ಒಂದು ಸ್ಪೆಷಲ್ ಆಗಿರುವಂಥ ಡೆಸರ್ಟ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈ ಮಾವಿನ ಹಣ್ಣು ತಗೊಂಡು ಕಟ್ ಮಾಡಿಕೊಂಡು ನಾವು ಒಳಗಡೆ ಇರೋವಂಥ ಪಲ್ಪೆಲ್ಲ ತೆಗೆದು ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಪಲ್ಪನ್ನು ತೆಗೆದುಬಿಟ್ಟು ನಾನು ಇವಾಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ನಾನು 3 ಸ್ಪೂನ್ಸಷ್ಟು ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು 2 ಸ್ಪೂನ್ಸಷ್ಟು ಶುಗರ್ ಆ್ಯಡ್ ಮಾಡಿಬಿಟ್ಟು ಇದನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾವು ಒಂದು ಗ್ಲಾಸ್ ತೊಗೊಂಡು ಆ ಗ್ಲಾಸ್ಗೆ ಫಸ್ಟು ಮ್ಯಾಂಗೋ ಪಲ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ನಾವೇನು ಬ್ಲೆಂಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಗ್ಲಾಸ್ಗೆ. ನಂತರ ಬೇಕಾದರೆ ಇದಕ್ಕೆ ನೀವು ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು, ಇಟ್ಸ್ ಅನ್ ಆಪ್ಷನಲ್. ಮತ್ತು ಮೇಲೆ ಇನ್ನೊಂದು ಸ್ವಲ್ಪ ಮ್ಯಾಂಗೋ ಪಲ್ಪನ್ನ ಆ್ಯಡ್ ಮಾಡಿಬಿಟ್ಟು ನಿಮಗೆ ಯಾವುದು ಬೇಕೋ ಡ್ರೈ ಫ್ರೂಟ್ಸು, ಆ ಡ್ರೈ ಫ್ರೂಟ್ಸನ್ನ ಮೇಲೆ ಆ್ಯಡ್ ಮಾಡಿಕೊಂಡು ಇಟ್ಟರೆ ಇದನ್ನು ನಾವು ಫ್ರೀಸ್ ಮಾಡ್ಕೊಳ್ಳೋಣ. ರೆಫ್ರಿಜಿರೇಟರಲ್ಲಿಟ್ಟು ಫ್ರೀಸ್ ಮಾಡಿಕೊಂಡು ನಂತರ ನಾವು ಇದನ್ನು ಡೆಸರ್ಟ್ ಆಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.